ನೋಡಿ, ಒಂದು ಕಡೆ ಬೆಂಗಳೂರಲ್ಲಿ ಎಬಿವಿಪಿ ಕಾರ್ಯಕರ್ತರು ಹೈಡ್ರಾಮಾನಿ ನಡೆಸಿದ್ದು, ಇತ್ತ ಕೆಪಿಎಸ್ಸಿ ಕರ್ಮಕಾಂಡದ ವಿಚಾರವಾಗಿ ಬೆಂಗಳೂರಲ್ಲಿ ಎಬಿವಿಪಿ ರಣರಣ ಕೆಂಡ ಕಾರ್ತಾ ಇದೆ. ಸಿಎಂ ಡಿಕೆ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಈಗ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ್ದಾರೆ ಎಬಿವಿಪಿ ಪ್ರತಿಭಟನಾಕಾರರು. ನೋಡಿ, ಕೆಪಿಎಸ್ಸಿ ಕರ್ಮಕಾಂಡ ಇದೇ ವಿಚಾರವಾಗಿ ಈಗ ಬೆಂಗಳೂರಲ್ಲಿ ಎಬಿವಿಪಿ ಪ್ರತಿಭಟನಾಕಾರರು ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೂ ಕೂಡ ಮುತ್ತಿಗೆಗೆ ಪ್ರಯತ್ನಿಸಿದ್ದಾರೆ. ಭಾರಿ ಹೈಡ್ರಾಮಾ ಆಗಿದೆ. ಕೆಪಿಎಸ್ಸಿ ಭ್ರಷ್ಟಾಚಾರದ ಆರೋಪವನ್ನ ಖಂಡಿಸಿ ಧರಣಿ ನಡೆಸಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಶಾಸಕರ ಮೀಟಿಂಗ್ ನಡೆಸಿದ್ದಾರೆ ಕೃಷ್ಣ ನಿವಾಸದಲ್ಲಿ. ಇದೇ ಸಂದರ್ಭವನ್ನ ಈಗ ಎಬಿವಿಪಿ ಅವರು ಅಡ್ವಾಂಟೇಜ್ ಮಾಡಿಕೊಂಡು ಡಿಕೆ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಕೆಪಿಎಸ್ಸಿ ಹಗರಣ ಸಿಬಿಐಗೆ ವಹಿಸುವಂತೆ ಎಬಿವಿಪಿ ಈಗ ಪಟ್ಟು ಹಿಡಿದು ಕೂತಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಲು ಕಸರತ್ತನ್ನು ನಡೆಸಿದ್ದಾರೆ. ಈಗ ಎಬಿವಿಪಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೃಷ್ಣ ಒಳಗೆ ನುಗ್ಗಲು ವಿದ್ಯಾರ್ಥಿಗಳಿಂದ ಭಾರಿ ಪ್ರಯತ್ನ ನಡೆದಿತ್ತು. ಈ ವೇಳೆ ಎಚ್ಚೆತ್ತುಕೊಂಡಂತ ಪೊಲೀಸರು ಎಬಿವಿಪಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಕೃಷ್ಣ ಒಳಗೆ ನುಗ್ಗಲು ವಿದ್ಯಾರ್ಥಿಗಳಿಂದ ಭಾರಿ ಪ್ರಯತ್ನ ನಡೀತಾ ಇದ್ದು, ಗೇಟ್ ಹತ್ತಿ ಒಳನುಗ್ಗಲು ಎಬಿವಿಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ. ರಸ್ತೆಯಲ್ಲೇ ತಳ್ಳಾಟ, ನೂಕಾಟ, ವಿದ್ಯಾರ್ಥಿಗಳ ಆಕ್ರೋಶವನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮಲ್ಲೇಶ್ವರಂನಲ್ಲೂ ಸಹಿತ ಭಾರಿ ಹೈಡ್ರಾಮಾ ನಡೆದಿತ್ತು. ಬಸ್ಸಿನ ಅಡಿಗೆ ನುಗ್ಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಎಬಿವಿಪಿ ಕಾರ್ಯಕರ್ತರು. ಕೆಪಿಎಸ್ಸಿ ಹಗರಣ ಸಿಬಿಐಗೆ ವಹಿಸಲೇಬೇಕು ಅನ್ನೋದು ಈಗ ಎಬಿವಿಪಿ ಅವರ ಆಗ್ರಹವಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಎಬಿವಿಪಿ ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಪಿಎಸ್ಸಿಯಲ್ಲಿ ಆದಂತ ಕರ್ಮಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭುಗಿಲೆದ್ದಂತ ಆಕ್ರೋಶ ಇದು. ಯಾವಾಗ ದೆಹಲಿಯಲ್ಲಿ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಭುಗಿಲೇಳುತ್ತೋ, ಜೆನ್ಸಿಗಳು ಯಾವ ಮಟ್ಟಕ್ಕೆ ಒಬ್ಬ ಕೇಂದ್ರ ಸಚಿವನ ರಾಜೀನಾಮೆ ಆಗುವಂತ ಮಟ್ಟಕ್ಕೆ ಅಲ್ಲಿ ಆ ಒಂದು ಆಕ್ರೋಶ ಹೋಗಿ ಮುಟ್ಟುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ವಿದ್ಯಾರ್ಥಿಗಳ ಮನವಿ ಏನು ಅಂತ ಅಂದರೆ, ಯಾಕೆ ಡಿಕೆ ಶಿವಕುಮಾರ್ ಅವರ ಕೃಷ್ಣ ನಿವಾಸಕ್ಕೆ ಅಲ್ಲಿ ಮುತ್ತಿಗೆಯನ್ನು ಹಾಕೋದಕ್ಕೆ ವ್ಯಕ್ತ ಆಗ್ತಾ ಇದೆ ಅಂತ ನೋಡಿದ್ರೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಇಲ್ಲಿ ಯಾರ್ದು ರಾಜೀನಾಮೆ ಕೇಳ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳು ತನಿಖೆ ಸರಿಯಾಗಿ ಆಗಬೇಕು. ಸಿಬಿಐಗೆ ವಹಿಸಿ, ನೀವು ಸಿಬಿಐ ತನಿಖೆ ಆಗಲಿ. ಯಾಕಂದರೆ ಕೆಪಿಎಸ್ಸಿಯಲ್ಲಿ ನಡೆದಂಥ ಹಗರಣ ಎಷ್ಟೋ ಜನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ರ್ಯಾಂಕ್ಗಳನ್ನು ಪಡೆದುಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ನಮ್ಮದು ಕೂಡ ಲಿಸ್ಟಲ್ಲಿ ಹೆಸರು ಬರ್ಬೋದೇನಪ್ಪ ಅಂತ. ಬಟ್ ಇಲ್ಲಿ ಭ್ರಷ್ಟಾಚಾರದಿಂದ ಆದಂಥ ನೇಮಕಾತಿ ಇವುಗಳನ್ನೆಲ್ಲ ತಡಿಬೇಕು ಅಂತ ಅಂದರೆ ಸರಿಯಾದ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು. ಹಾಗಾಗಿ ತನಿಖೆ ಸರಿಯಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಳ್ಳಾಟ, ನೂಕಾಟ ಕೂಡ ಜೋರಾಗಿ ನಡೀತಾ ಇದೆ. ನೋಡಿ, ಗೇಟ್ ಹತ್ತಿ ಒಳನುಗ್ಗಲು ಎಬಿವಿಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ಎಳೆದು ಜೀಪ್ನಲ್ಲಿ ಕೂರಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನ್ನು ನೇಮಕಾತಿ ಅಕ್ರಮದ ವಿಚಾರವಾಗಿ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಹಲವು ಟೆನ್ಷನ್ಗಳು. ಇದರ ಟೆನ್ಷನ್ಗಳ ಮಧ್ಯೆ ಈಗ ಕೆಪಿಎಸ್ಸಿ ಹಗರಣದ ಒಂದು ಟೆನ್ಷನ್ ಕೂಡ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಈಗ ಕೆಪಿಎಸ್ಸಿ ಹಗರಣದ ತನಿಖೆ ಸಭೆ ಜೋರಾಗಿತ್ತು. ಡಿಕೆ ಶಿವಕುಮಾರ್ ಅವ್ರದ್ದು ಎಲ್ಲ ಶಾಸಕರಲ್ಲಿ ಮುಂದೆ ಪಕ್ಷ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ಸರ್ಕಾರ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ಏನೆಲ್ಲ ಮಾಡ್ಬೇಕು 2028ರ ಎಲೆಕ್ಷನ್ಗೆ ಅಂತ. ಸೊ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಆ ಸಭೆಯಲ್ಲಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ರು ಇವತ್ತು. ಬಟ್ ಇದೊಂದು ಮತ್ತೊಂದು ತಲೆನೋವು. ಇದೀಗ ತಲೆನೋವು ಅನ್ನೋದಕ್ಕಿಂತ ಅದು ಜವಾಬ್ದಾರಿ. ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿಯಾಗಿ ನಿಭಾಯಿಸ್ಬೇಕನ್ನುವಂಥ ಜವಾಬ್ದಾರಿ ಡಿಕೆ ಶಿವಕುಮಾರ್ಗೆ. ಅದನ್ನು ಅವ್ರ ಹಕ್ಕನ್ನು ಜನ ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ.